ನಮಸ್ಕಾರ ವೀಕ್ಷಕರೇ. IPL 2024ರ 17ನೇ ಸೀಸನ್ ಶುರುವಾಗಲು ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇವೆ. ಮೀಡಿಯಾ ರಿಪೋರ್ಟ್ಸ್ಗಳ ಪ್ರಕಾರ ಈ ಬಾರಿಯ IPL ಮಾರ್ಚ್ 22ರಂದು ಶುರುವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ನಮ್ಮ RCB ತಂಡವು ಕೂಡ ಭರ್ಜರಿ ತಯಾರಿಯಲ್ಲಿ ನಿರತರಾಗಿದ್ದು ಈ ಬಾರಿ ತಂಡದಲ್ಲಿ ಸಾಕಷ್ಟು ಬದಲಾವಣೆಯೊಂದಿಗೆ ಕಣಕ್ಕಿಳಿಯುತ್ತಿದೆ. ಮತ್ತೆ ಈ ಬಾರಿಯ IPL ನಲ್ಲಿ RCB ತಂಡದ ನಾಯಕತ್ವದಲ್ಲಿಯೂ ಕೂಡ ಬದಲಾವಣೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದ್ದು RCB ಮ್ಯಾನೇಜ್ಮೆಂಟ್ ಈಗಾಗಲೇ ಫ್ಯೂಚರ್ ನಾಯಕತ್ವದ ದೃಷ್ಟಿಯಿಂದ ಹೊಸ ನಾಯಕನನ್ನು ಹುಡುಕಾಟದಲ್ಲಿ ತೊಡಗಿಕೊಂಡಿದೆ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ RCB ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ RCB ತಂಡದ ಮುಂದಿನ ನಾಯಕ ಯಾರಾಗಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2 ಸೀಸನ್ಗಳಿಂದ RCB ತಂಡದ ನಾಯಕತ್ವವನ್ನು ಫಾಫ್ ಡು ಪ್ಲೆಸಿಸ್ ಅವರು ವಹಿಸಿಕೊಂಡಿದ್ದಾರೆ. ಮತ್ತೆ ಡು ಪ್ಲೆಸಿಸ್ ಅವರ ನಾಯಕತ್ವದಲ್ಲಿ RCB ತಂಡ ತಕ್ಕ ಮಟ್ಟಿಗೆ ಉತ್ತಮ ಪ್ರದರ್ಶನ ಕೂಡ ನೀಡಿದೆ. ಆದರೆ ಸದ್ಯ ಡು ಪ್ಲೆಸಿಸ್ ಅವರು ಸಾಕಷ್ಟು ಇಂಜುರಿ ಸಮಸ್ಯೆಯಿಂದ ಬಳಲುತ್ತಿದ್ದು ಇದು RCB ತಂಡಕ್ಕೆ ಈಗ ದೊಡ್ಡ ತಲೆನೋವಾಗುವಂತೆ ಮಾಡಿದೆ. ಕಳೆದ ಬಾರಿಯ ಸೀಸನ್ ನಲ್ಲಿಯೂ ಕೂಡ ಡು ಪ್ಲೆಸಿಸ್ ಅವರು ಇಂಜುರಿ ಸಮಸ್ಯೆಯಿಂದ ಬಳಲಿ ಸಾಕಷ್ಟು ಪಂದ್ಯಗಳನ್ನು ಇಂಪ್ಯಾಕ್ಟ್ ಪ್ಲೇಯರ್ ಮುಖಾಂತರ ಆಡಿದ್ದರು. ಆಗ RCB ತಂಡದ ನಾಯಕತ್ವವನ್ನು ವಿರಾಟ್ ಕೊಹ್ಲಿ ಅವರು ವಹಿಸಿಕೊಂಡು ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದರು. ಆದರೆ ಈ ಬಾರಿಯೂ ಕೂಡ ಅಂತಹದ್ದೇ ಲಕ್ಷಣಗಳು ಗೋಚರಿಸುತ್ತಿದ್ದು ವಿರಾಟ್ ಕೊಹ್ಲಿ ಅವರು ಮತ್ತೆ RCB ತಂಡದ ನಾಯಕನಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರುತ್ತಿವೆ. ಹೌದು ವೀಕ್ಷಕರೇ, ಮತ್ತೆ ವಿರಾಟ್ ಕೊಹ್ಲಿ ಅವರನ್ನು ಬಿಟ್ಟರೆ RCB ತಂಡಕ್ಕೆ ಬೇರೆ ಆಪ್ಷನ್ ಕೂಡ ಇಲ್ಲ. ಸದ್ಯ ಡು ಪ್ಲೆಸಿಸ್ ಅವರು ಸಾಕಷ್ಟು ಇಂಜುರಿ ಸಮಸ್ಯೆಯಿಂದ ಬಳಲುತ್ತಿದ್ದು ಇದರ ಜೊತೆಗೆ ಡು ಪ್ಲೆಸಿಸ್ ಅವರಿಗೆ 40 ವರ್ಷ ವಯಸ್ಸಾಗಿರುವುದರಿಂದ ಇದೇ ಅವರಿಗೆ ಕೊನೆಯ ಸೀಸನ್ ಆಗುವ ಸಾಧ್ಯತೆಗಳಿವೆ. ಆದ್ದರಿಂದ ಫ್ಯೂಚರ್ ನಾಯಕತ್ವದ ದೃಷ್ಟಿಯಿಂದ RCB ತಂಡಕ್ಕೆ ಈಗ ಅನಿವಾರ್ಯವಾಗಿ ಮುಂದಿನ ನಾಯಕನನ್ನು ಹುಡುಕಬೇಕಾಗಿದೆ. ಸದ್ಯಕ್ಕಂತೂ ಡು ಪ್ಲೆಸಿಸ್ ಅವರು ಮತ್ತೆ ಇಂಜುರಿ ಸಮಸ್ಯೆಯಿಂದ ಬಳಲಿದ್ದರೆ ವಿರಾಟ್ ಕೊಹ್ಲಿ ಅವರೇ ಈ ಬಾರಿ ನಾಯಕನಾಗಿ ಮುಂದುವರಿಯಬಹುದು. ಆದರೆ RCB ತಂಡಕ್ಕೆ ಭವಿಷ್ಯದ ದೃಷ್ಟಿಯಿಂದ ಒಬ್ಬ ಯುವ ಆಟಗಾರನನ್ನು ನಾಯಕನಾಗಿ ಬೆಳೆಸುವ ಅವಶ್ಯಕತೆ ತುಂಬಾ ಇದೆ. ಸದ್ಯಕ್ಕಂತೂ RCB ಬಳಿ ಇರುವ ಆಪ್ಷನ್ ಎಂದರೆ ರಜತ್ ಪಟ್ಟಿದಾರ್. ವಿರಾಟ್ ಕೊಹ್ಲಿ ಅವರನ್ನು ಮುಂದಿನ ವರ್ಷ RCB ತಂಡದ ನಾಯಕನನ್ನಾಗಿ ಮಾಡಿ ಅವರ ನಾಯಕತ್ವದಲ್ಲಿ ರಜತ್ ಪಟ್ಟಿದಾರ್ ಅವರನ್ನು ಸಹ RCB ಉದಯೋನ್ಮುಖ ನಾಯಕನಾಗಿ ಬೆಳೆಸಬಹುದು. ಇಲ್ಲವಾದರೆ ಮುಂದಿನ ವರ್ಷ ಮೆಗಾ ಆಕ್ಷನ್ ನಡೆಯಲಿರುವುದರಿಂದ ಮೆಗಾ ಆಕ್ಷನ್ ನಲ್ಲಿ RCB ತಂಡ ಹೊಸ ನಾಯಕನ ಹುಡುಕಾಟದಲ್ಲಿಯೂ ಕೂಡ ತೊಡಗಿಕೊಳ್ಳಬಹುದು. ಸದ್ಯಕ್ಕಂತೂ ಡು ಪ್ಲೆಸಿಸ್ ಅವರ ಇಂಜುರಿ ಸಮಸ್ಯೆ RCB ತಂಡಕ್ಕೆ ದೊಡ್ಡ ತಲೆನೋವಾಗಿದ್ದು IPL ಶುರುವಾಗುವ ತನಕ ಡು ಪ್ಲೆಸಿಸ್ ಅವರು ಯಾವ ಹಂತದಲ್ಲಿ ಸುಧಾರಣೆ ಮಾಡಿಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ RCB ತಂಡದ ಮುಂದಿನ ನಾಯಕ ಯಾರಾಗಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.